ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತು 2000 ಹಾಗೂ 24ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ. ಹೌದು, 23ನೇ ಕಂತಿನ ಹಣ ಅಂತೂ ಈಗಾಗಲೇ ಸಾಕಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಒಂದು ಗೃಹಲಕ್ಷ್ಮಿಯರ ಫಲಾನುಭವಿಗಳಿಗೆ ಖಾತೆಗಳಿಗೆ ದುಡ್ಡು ಜಮಾ ಆಗಿರ್ತಕ್ಕಂಥದ್ದು. ಹಾಗಾದರೆ ಈಗಾಗಲೇ ಎಷ್ಟು ಜಿಲ್ಲೆಗಳಿಗೆ ಇರತಕ್ಕಂತಹ ದುಡ್ಡು ಜಮಾ ಆಗಿರ್ತಕ್ಕಂಥದ್ದು ಮತ್ತು ಎಷ್ಟು ಲಕ್ಷ ಗೃಹಲಕ್ಷ್ಮಿಯರಿಗೆ ದುಡ್ಡು ಜಮಾ ಆಗಿದೆ, ಹಾಗೆ ಇಂದು ಕೂಡ ಸುಮಾರು 13 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದ್ದು, ಉಳಿದಂತಹ ಎಲ್ಲ ಗೃಹಲಕ್ಷ್ಮಿಯರಿಗೆ ಇವತ್ತು ಜಮಾ ಆಗ್ತಾ ಇದೆ. ಇದೊಂದು ಕಡೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಈ 13 ಜಿಲ್ಲೆಗಳನ್ನು ತಿಳ್ಕೊಳ್ಳೇಬೇಕು. ಯಾಕಂದ್ರೆ ಈ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆದಂಗೆ ಆಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ವೀಕ್ಷಕರೇ, ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಬರೀ 2000 ಅಷ್ಟೇ ಅಲ್ಲ, ಇನ್ನೂ 2000 ಬರ್ತಾ ಇದೆ. ಜೊತೆಗೆ ಟೋಟಲಿ ನಿಮಗೆ ಬರಬೇಕಾಗಿರ್ತಕ್ಕಂಥದ್ದು 8000. ಯಾವ ಕಂತುಗಳನ್ನು ಸರ್ಕಾರ ಹಾಕಬೇಕಾಗಿದೆ, ಈಗ ಸದ್ಯದಲ್ಲಿ ಯಾವ ಕಂತುಗಳನ್ನು ನಿಮ್ಮ ಖಾತೆಗಳಿಗೆ ಜಮೆ ಮಾಡ್ತಾ ಇದೆ, ಸೊ ಅದನ್ನೆಲ್ಲವೂ ಕೂಡ ನಿಮ್ಮ ಮುಂದೆ ಬೆಚ್ಚಿ ಇಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ಪ್ರತಿಯೊಬ್ಬರು ಕೂಡ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ತರ್ತಾ ಇರ್ತೀವಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಮೊದಲನೇದಾಗಿ ನಿಮಗೆ ಈಗ ಸದ್ಯದಲ್ಲಿ ನಿಮಗೆ ಟೋಟಲಿ 4 ಕಂತುಗಳು ಬರಬೇಕಾಗಿದೆ. 23ನೇ ಕಂತಿನ ಹಣವನ್ನು ಹಿಡ್ಕೊಂಡೆ 4 ಕಂತುಗಳು. ಯಾಕಂದರೆ 23ನೇ ಕಂತಿನ ಹಣ ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ. ಇನ್ನು ಒಂದು 30 ಲಕ್ಷದವರೆಗೂ ಕೂಡ ಫಲಾನುಭವಿಗಳು ಬಾಕಿ ಇದ್ದಾರೆ. ಈಗ ಹತ್ತತ್ರ 1 ಕೋಟಿ ಫಲಾನುಭವಿಗಳಿಗೆ ಜಮಾ ಆಗ್ಲಿಕ್ಕೆ ಬಂದಿದೆ. ಸುಮಾರು 90-95 ಲಕ್ಷ ಫಲಾನುಭವಿಗಳಿಗೆ ಆಲ್ರೆಡಿ ಜಮಾ ಆಗಿದೆ ಅಂತೆ. ಇನ್ನೇನು ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿ ಉಳಿದಿರ್ತಕ್ಕಂತಹ ಕಾರಣಕ್ಕಾಗಿ ಅವರ ಖಾತೆಗಳಿಗೂ ಕೂಡ ಜಮಾ ಮಾಡಿ ಕ್ಲಿಯರ್ ಮಾಡಲಾಗುತ್ತೆ. ಇದೇ ಡಿಸೆಂಬರ್ 15ನೇ ತಾರೀಕು ಒಳಗಾಗಿ, ಇನ್ನು 5 ದಿನದ ಒಳಗಾಗಿ ನಿಮ್ಮ ಖಾತೆಗಳಿಗೆ ಇವು ಉಳಿದಂತಹ ಫಲಾನುಭವಿಗಳಿಗೂ ಕೂಡ ಜಮಾ ಆಗಿ ಕ್ಲಿಯರ್ ಆಗುತ್ತೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಜೊತೆಗೆ ನಿಮಗೆ 24 ಸೆಪ್ಟೆಂಬರ್ ತಿಂಗಳ ಹಣ ಅಂದರೆ ಈಗ 23ನೇ ಕಂತಿನ ಹಣ ಅಂದರೆ ಆಗಸ್ಟ್ ತಿಂಗಳ ಹಣ ಆಗಿರುತ್ತೆ. 24ನೇ ಕಂತಿನ ಹಣ ಅಂದರೆ ಸೆಪ್ಟೆಂಬರ್ ತಿಂಗಳದು. ಅಕ್ಟೋಬರ್ ತಿಂಗಳಂದರೆ 25ನೇ ಕಂತಿನ ಹಣ. ನವೆಂಬರ್ ಕೂಡ ಮುಗಿದೋಗಿದೆ ಅಲ್ವಾ, ಮುಗಿದೋಗಿ 10-12 ದಿವಸ ಆಯಿತು. ಹಾಗಾಗಿ 26ನೇ ಕಂತಿನ ಹಣ ಕೂಡ ಬರಬೇಕಾಗಿದೆ. ಟೋಟಲ್ 8000 ದುಡ್ಡು ನಿಮ್ಮ ಖಾತೆಗಳಿಗೆ ಸರ್ಕಾರ ಹಾಕಬೇಕಾಗಿದ್ದು, ಸರ್ಕಾರಕ್ಕೆ ಮತ್ತಷ್ಟು ಒತ್ತಡ ಬೀಳುತ್ತೆ ಅಂತ ಈಗ ಮೊದಲು 2 ಕಂತುಗಳನ್ನಾದರೂ ಕ್ಲಿಯರ್ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಹೌದು ಸ್ನೇಹಿತರೆ, 4-5 ಕಂತುಗಳು ಪೆಂಡಿಂಗ್ ಉಳಿದ್ರೆ ಮಹಿಳೆಯರ ಆಕ್ರೋಶ ವ್ಯಕ್ತಪಡಿಸ್ತಾ ಹೋದರೆ ಸರ್ಕಾರ ತಾನೇ ಮುಚ್ಕೊಂಡು ಆ ದುಡ್ಡನ್ನು ಹಾಕಬೇಕಾಗತ್ತೆ. ಇದೆಲ್ಲವೂ ಬೇಡ, ಮತ್ತಷ್ಟು ಗಲಭೆ ಬೇಡ. ಮೊದಲೇ ಕುರ್ಚಿ ಎಳಗಾಡ್ತಾ ಇದೆ, CM ಕುರ್ಚಿ ನಿಮಗೆ ಗೊತ್ತಿದೆ. ಹಾಗೆ ಮತ್ತಷ್ಟು ಇದರ ಬಗ್ಗೆ ಗಲಾಟೆ ಬೇಡ ಅಂತ ಈಗ 2 ಕಂತುಗಳನ್ನಾದರೂ ಜಮಾ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಆಗಸ್ಟ್ ತಿಂಗಳದು 23ನೇ ಕಂತಿನ ಹಣವನ್ನು ಹಾಕ್ತಾ ಇದ್ದಾರೆ. ಸೆಪ್ಟೆಂಬರ್ ತಿಂಗಳದು 24ನೇ ಕಂತಿನ ಹಣವನ್ನು ಹಾಕಿ ಕೊಡ್ತಾ ಇದ್ದಾರೆ. ಈ 2 ಕಂತುಗಳನ್ನು ಸರ್ಕಾರ ದುಡ್ಡನ್ನು ಜಮಾ ಮಾಡಲಿಕ್ಕೆ ಮುಂದಾಗಿದೆ. ಸ್ನೇಹಿತರೆ, ಈ 2 ಕಂತುಗಳಂದರೆ ಸುಮಾರು 5,000 ಕೋಟಿ ವೆಚ್ಚ ಆಗುತ್ತೆ. ಒಂದು ಕಂತಿಗೆ 2,500 ಕೋಟಿ ಹಣ ಬೇಕಾಗುತ್ತೆ, ಇನ್ನೊಂದು ಕಂತಿಗೆ 2,500 ಕೋಟಿ. ಹಾಗಾಗಿ ಹಣಕಾಸು ಇಲಾಖೆ ಇದ್ದಂಥದ್ದು 5,000 ಕೋಟಿಯಷ್ಟು ಫಂಡನ್ನು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡಾಗಿದೆ. ಅಲ್ಲಿಂದ ಈಗಾಗಲೇ 23ನೇ ಕಂತಿನ ಹಣ ಅಂತೂ ಆಲ್ರೆಡಿ ನಿಮಗೆ ಕ್ಲಿಯರ್ ಆಗ್ಲಿಕ್ಕೆ ಬಂದಿದೆ. ಇನ್ನು ಉಳಿದಂತಹ 2,500 ಕೋಟಿ ಹಣ ಕೂಡ ಇದೇ ಡಿಸೆಂಬರ್ 15ನೇ ತಾರೀಕಿನ ನಂತರ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಪ್ರಾರಂಭಿಸಲಿದ್ದಾರೆ ಸ್ನೇಹಿತರೆ. ಹಾಗಾಗಿ ಯಾರು ಕೂಡ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. 4,000 ಆದರೂ ದುಡ್ಡು ನಿಮಗೆ ಸದ್ಯಕ್ಕೆ ಜಮಾ ಆಗುವಂಥದ್ದು ಅಷ್ಟಂತರೂ ಭರವಸೆಯನ್ನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇದರ ಜೊತೆಗೇ ಹಿಂದಿನ ದಿನಗಳಲ್ಲಿ ನೀವು ನೋಡಿರಬಹುದು, ಬೆಂಗಳೂರು ನಗರ ಆಗಿರಲಿ, ಬೆಂಗಳೂರು ಗ್ರಾಮಾಂತರ ಆಗಿರಲಿ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಬೆಳಗಾವಿ, ಅದೇ ರೀತಿಯಾಗಿ ಕೊಡಗು, ಕೊಪ್ಪಳ, ಈ ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ಆಲ್ರೆಡಿ ದುಡ್ಡು ಜಮಾ ಆಗಿದೆ. ಬಹಳಷ್ಟು ಫಲಾನುಭವಿಗಳು ಇಂದು ಜಮಾ ಆಗುತ್ತೆ, ನಾಳೆ ಜಮಾ ಆಗುತ್ತೆ ಅಂತ ದೀಪಾವಳಿ ಹಿಡ್ಕೊಂಡು ಕಾಯ್ತಾನೆ ಇದ್ದರು. ಯಾಕಂದರೆ ದೀಪಾವಳಿ ಹಬ್ಬಕ್ಕೇ ಈ 23ನೇ ಕಂತಿನ ಹಣ ಜಮಾ ಆಗಬೇಕಾಗಿತ್ತು. ಕಾರಣಾಂತರಗಳಿಂದ ಸರ್ಕಾರ ಜಮಾ ಮಾಡಿರಲಿಲ್ಲ. ಮತ್ತಷ್ಟು ದುಡ್ಡನ್ನು ಹೊಂದಾಣಿಕೆ ಮಾಡಿಕೊಂಡು ಒಮ್ಮೆಲೆ ಈಗ 2 ಕಂತುಗಳನ್ನು ಜಮಾ ಮಾಡಲಿಕ್ಕೆ ಮುಂದಾಗಿದ್ದು, ಒಟ್ಟಾರೆಯಾಗಿ ಈ 23ನೇ ಕಂತಿನ ಹಣ ನಾನು ಹೇಳ್ತಕ್ಕಂತಹ ಜಿಲ್ಲೆಗಳಲ್ಲಿರ್ತಕ್ಕಂತಹ ಎಲ್ಲ ಫಲಾನುಭವಿಗಳಿಗೆ ಜಮಾ ಮಾಡಿದ್ದಾರೆ. ಅಲ್ಲಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿ ಉಳಿದಿರಲ್ಲ, ಅವ್ರಿಗೂ ಕೂಡ ಜಮಾ ಮಾಡುವಂತಹ ಸಾಧ್ಯತೆ ಇವತ್ತು ಕೂಡ ಇದೆ. ಹಾಗೆ ಸ್ನೇಹಿತರ, ಇವರ ಜೊತೆಗೇ ಚಿಕ್ಕಮಗಳೂರು, ಶಿವಮೊಗ್ಗ, ಹಾವೇರಿ, ಹಾಸನ, ಅದೇ ರೀತಿಯಾಗಿ ಕೊಡಗು ಜಿಲ್ಲೆಗಳಿಗೂ ಕೂಡ ಬರಬೇಕಾಗಿದೆ. ಅಲ್ಲಿ ಕೂಡ ಇನ್ನೂ ಬಾಕಿ ಉಳಿದಿದ್ದಾರೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಅಂತ ಹೇಳ್ಬೋದು. ಬೆಳಗಾವಿಯಲ್ಲಿ ಇನ್ನೂ ಜನ
ಬಾಕಿ ಉಳಿದಿದ್ದಾರೆ. ಅದೇ ರೀತಿಯಾಗಿ ವಿಜಯನಗರದಲ್ಲಿ ಕೂಡ ಕೆಲವೊಂದಿಷ್ಟು ಜನ ಬಾಕಿ ಉಳಿದಿದ್ದಾರೆ. ಮಂಡ್ಯದಲ್ಲಿ ಕೂಡ ಕೆಲವೊಂದಿಷ್ಟು ಜನ ಬಾಕಿ ಉಳಿದಿರ್ತಕ್ಕಂಥದ್ದು. ಬೀದರದಲ್ಲಿ ಕೂಡ ಕೆಲವೊಂದಿಷ್ಟು ಜನ ಬಾಕಿ ಉಳಿದಿರ್ತಕ್ಕಂಥದ್ದು. ಹಾಗಾಗಿ ಈ ಎಲ್ಲ ಜಿಲ್ಲೆಗಳಲ್ಲಿ ಯಾರ್ಯಾರು ಬಾಕಿ ಉಳಿದಿದ್ದಾರೆ ನೋಡಿ, ಆ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಈಗ ಇವತ್ತು ದುಡ್ಡು ಜಮಾ ಆಗ್ತಾ ಇದೆ. ಇನ್ನು 3-4 ದಿನಗಳ ಕಾಲ ಈ ದುಡ್ಡು ಬರ್ತಾನೆ ಇರುತ್ತೆ. ಒಟ್ಟಾರೆಯಾಗಿ ಯಾವ ಮಹಿಳೆಯರು ಪೆಂಡಿಂಗ್ ಉಳಿದಿದ್ದಾರೆ ನೋಡಿ, ಸೊ ಪ್ರತಿಯೊಬ್ಬರ ಖಾತೆಗಳಿಗೆ ಈ ಒಂದು ದುಡ್ಡು ಜಮಾ ಆಗುವಂಥದ್ದು. ಸೊ ಯಾವ ಮಹಿಳೆಯರು ಕೂಡ ವರಿ ಮಾಡ್ಕೊಳ್ಬೇಡಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಯಾಕಂದರೆ ನಾವು 23, 24, 25, 26 ಕಂತುಗಳು ಹಾಕಬೇಕಾಗಿದೆ. ನಾವು ನೇರವಾಗಿ ನವೆಂಬರ್ ಅಂದರೆ 26ನೇ ಕಂತಿನನ್ನೇ ಹಾಕೋದಿಲ್ಲ. ಹಿಂದಿನ ಕಂತುಗಳನ್ನು ಮೊದಲು ಕ್ಲಿಯರ್ ಮಾಡ್ತೀವಿ, ತದನಂತರ ಉಳಿದಂತಹ ಕಂತುಗಳನ್ನು ಹಾಕ್ತೇವೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದರಿಂದ ತಿಳಿದು ಬರುತ್ತೆ ಯಾವ ಕಂತುಗಳು ಅಂದರೆ ಎಷ್ಟೇ ಕಂತುಗಳು ಹಿಂದೆ ಪೆಂಡಿಂಗ್ ಉಳಿದಿದ್ರು ಅವುಗಳನ್ನು ಮೊದಲು ಕ್ಲಿಯರ್ ಮಾಡ್ತಾರಂತೆ. ಈ ಡೈರೆಕ್ಟಾಗಿ ಈಗ ನವೆಂಬರ್ ಮುಗೀತಪ್ಪ, ನವೆಂಬರ್ ತಿಂಗಳು ಇನ್ನೇನು ಮುಗೀತು ಇದರದ್ದು ಕೊಡ್ತಾರಂದರೆ ನವೆಂಬರ್ದನೇ ಹಾಕಿ ಬಿಡೋದಿಲ್ಲ. ಹಿಂದಿನ ಕಂತುಗಳ ಪೆಂಡಿಂಗ್ ಹಣವನ್ನು ಮೊದಲು ಕ್ಲಿಯರ್ ಮಾಡಿ ತದನಂತರ ಈ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ತಿಂಗಳ ಹಣವನ್ನು ಕೊಡುವಂತಹ ಕೆಲಸ ಮಾಡ್ತಾರಂತೆ. ಸ್ನೇಹಿತರೆ, ಇದರ ಜೊತೆಗೇ ಹೊಸ ಯಾರ್ಯಾರು ರೇಷನ್ಸ್ ಕಾರ್ಡ್ಗಳನ್ನು ಅಪ್ಲಿಕೇಶನ್ ಹಾಕಬೇಕಂತ ಬಹಳಷ್ಟು ಜನ ಕಮೆಂಟ್ ಮಾಡಿದ್ರಿ. ಸ್ನೇಹಿತರೆ, ನಿಮಗೆ ಒಂದು ವಿಷಯ ಹೇಳ್ತೀನಿ ನಾನು, ಹೊಸದಾಗಿ ಮದುವೆ ಅಂತರೂ ಆಗಿರ್ತೀರಿ ಅಥವಾ ಇನ್ನಿತರ ಕಾರಣಗಳಿಂದ ರೇಷನ್ ಕಾರ್ಡ್ ಮಾಡಿಸ್ಲಿಕ್ಕೆ ಆಗಿರೋದಿಲ್ಲ, ಈಗ ಮಾಡಿಸ್ಬೇಕಂತ ಕಾಯ್ತಿರ್ತೀರಿ. ಒಂದು ವೇಳೆ ನಿಮಗೆ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಲೇಬೇಕಂತ ಅಂದ್ಕೊಂಡಿದ್ರೆ ಈ ಕಾಂಗ್ರೆಸ್ ಪಕ್ಷ ಹೋಗುವವರೆಗೂ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರೋದಿಲ್ಲ. ಯಾಕೆ ಕಾರಣ ಹೇಳ್ತೀನಿ ಕೇಳಿ. ಗ್ಯಾರಂಟಿ ಯೋಜನೆಗಳು ಬಂದಾಗಿನಿಂದ ಅಪ್ಲಿಕೇಶನ್ ಹಾಕುವುದೇ ಸರಿಯಾಗಿ ಬಿಡ್ತಾ ಇಲ್ಲ. ಇನ್ನು ಏನೇನು ಬಿಡ್ತಾ ಇದ್ದಾರೆ ಅಂದರೆ ಹೆಸರನ್ನು ತಿದ್ದುಪಡಿ ಮಾಡುವಂತಹ ಅವಕಾಶ ಕೊಡ್ತಾ ಇದ್ದಾರೆ, ಹೆಸರನ್ನು ನೀವು ಸೇರ್ಪಡೆ ಮಾಡಿಕೊಳ್ಳುವಂತಹ ಅವಕಾಶ ಕೊಡ್ತಾ ಇದ್ದಾರೆ, ಆ ಹೆಸರನ್ನು ತೆಗೆದು ಮತ್ತೊಬ್ಬರ ಹೆಸರನ್ನು ಹಾಕಬಹುದು, ವಿಳಾಸಗಳನ್ನು ಚೇಂಜ್ ಮಾಡಬಹುದು, ಹೀಗೆ ಮೊಬೈಲ್ ನಂಬರನ್ನು ಚೇಂಜ್ ಮಾಡಬಹುದು, ಮುಖ್ಯಸ್ಥೆಯನ್ನು ಚೇಂಜ್ ಮಾಡಬಹುದು. ಹೀಗೆ ಎಲ್ಲ ರೀತಿಯಾಗಿ ಅವಕಾಶವನ್ನು ಕೊಡ್ತಾ ಇದ್ದಾರೆ, ಅಲ್ಲೇನು ಕೊರತೆ ಇಲ್ಲ. ಆದರೆ ಹೊಸ ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಲಿಕ್ಕೆ ಸರ್ಕಾರ ಅವಕಾಶ ಕೊಟ್ಬಿಟ್ರೆ ಲಕ್ಷಾಂತರ ಕೋಟ್ಯಾಂತರ ಅಪ್ಲಿಕೇಶನ್ಗಳು ಮತ್ತೆ ಪೆಂಡಿಂಗ್ ಉಳಿದು ಬಿಡ್ತಾವೆ. ಅಪ್ಲಿಕೇಶನ್ ಹಾಕಿದ್ದೆ ಆದರೆ ಸರ್ಕಾರಕ್ಕೆ ಮತ್ತಷ್ಟು ದುಡ್ಡಿನ ಹೊರೆ ಬೀಳುತ್ತೆ. ಅಷ್ಟೆಲ್ಲ ಗೃಹಲಕ್ಷ್ಮಿಯರಿಗೆ ಮತ್ತು ದುಡ್ಡು ಕೊಡಬೇಕಲ್ವಾ. ಹಾಗಾಗಿ ಈ ಗ್ಯಾರಂಟಿ ಯೋಜನೆಗಳು ನಿಲ್ಲಬೇಕು ಒಂದು, ಇಲ್ಲ ಸರ್ಕಾರವೇ ಇಲ್ಲಿಂದ ಹೋಗಬೇಕು ಒಂದು. ಇದರೊಳಗೆ ಯಾವುದಾದ್ರೂ ಒಂದು ಆಗಬೇಕು ಕೆಲಸ, ಆಗ ಮಾತ್ರ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಕೊಡ್ತಾರೆ. ಅಲ್ಲಿವರೆಗೂ ಕೂಡ ಇನ್ನೂ ಕೂಡ ಅಪ್ಲಿಕೇಶನ್ ಹಾಕಲಿಕ್ಕೇ ಬಿಡ್ತಾ ಇಲ್ಲ. ಸೊ ನಾವು ಕೂಡ ಕಾಯ್ದು ಸುಣ್ಣವಾದ್ವಿ. ಬಹಳಷ್ಟು ಫಲಾನುಭವಿಗಳು ಯಾವಾಗ ಬಿಡ್ತಾರೆ ಸರ್, ಬಹಳಷ್ಟು ಸ್ನೇಹಿತರು ಕೇಳಿದ್ರು, ಬಹಳಷ್ಟು ಜನ ಮೆಸೇಜ್ ಕೂಡ ಮಾಡಿದ್ರು, ಕಮೆಂಟ್ಗಳನ್ನು ಕೂಡ ಮಾಡಿದ್ರು. ಹಾಗಾಗಿ ನಿಮಗೆ ಒಂದೇ ಮಾತಿನಲ್ಲಿ ಹೇಳೋದಾದರೆ ಈ ಪಕ್ಷ ಹೋಗಬೇಕು ಅಥವಾ ಈ ಗ್ಯಾರಂಟಿ ಯೋಜನೆಗಳು ನಿಲ್ಲಬೇಕು, ಅಲ್ಲಿವರೆಗೂ ಕೂಡ ಹೊಸದಾಗಿ ಅಪ್ಲಿಕೇಶನ್ ಹಾಕುವಂತಹ ಅವಕಾಶ ಮಾತ್ರ ಕೊಡೋದೇ ಇಲ್ಲ. ಒಂದು ವೇಳೆ ಈ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶನೂ ಕೊಟ್ಟಿದ್ದೇ ಆದರೆ ಬಹಳಷ್ಟು ಜನರಲ್ಲ, ಕೇವಲ ಒಂದು ಅರ್ಧ ಗಂಟೆ ಒಳಗಾಗಿ ಅಪ್ಲಿಕೇಶನನ್ನು, ಅಂದರೆ ದಿನಕ್ಕೆ ಅರ್ಧ ಗಂಟೆ ಮಾತ್ರ ಕೊಡೋದು, ಮತ್ತೊಂದು 2 ತಿಂಗಳು ಡಿಲೇ ಮಾಡೋದು, ಮತ್ತೊಂದು ಸ್ವಲ್ಪ ಕೊಡೋದು ಮಾಡಿದ್ರೂ ಸಹಿತ ಅಲ್ಲಿ ಲಕ್ಷಾಂತರ ಒಂದು ಅಪ್ಲಿಕೇಶನ್ ಹಾಕಿರ್ತಾರೆ. ಅಂಥದ್ರಲ್ಲಿ ವೆರಿಫಿಕೇಷನ್ ಆಗಬೇಕು. ಅದೆಲ್ಲವೂ ಕೂಡ ಹಿಡ್ಕೊಂಡು ಆದಷ್ಟು ಮಟ್ಟಿಗೆ ರೇಷನ್ ಕಾರ್ಡ್ ಸಿಗದ ಹಾಗೆ ನೋಡ್ಕೊಳ್ತಾರೆ ಹೊರತು ಯಾರಿಗೂ ಕೂಡ ರೇಷನ್ ಕೊಡಬೇಕಂತ ಹೇಳ್ಬಿಟ್ಟು ಸರ್ಕಾರ ಬಯಸೋದಿಲ್ಲ. ಯಾಕಂದರೆ ಸರ್ಕಾರದ ದುಡ್ಡು ಖರ್ಚು ವೆಚ್ಚ ಆಗುತ್ತೆ, ಅದರ ಮೇಲೆ ಹೆಚ್ಚಿನ ಕಣ್ಣು ಆಹಾರ ಇಲಾಖೆದಿದೆ. ಹಾಗಾಗಿ ಸ್ನೇಹಿತರೆ, ಈ ಪಕ್ಷ ಹೋಗುವವರೆಗೂ ಕೂಡ ನಿಮಗೆ ಗೃಹಲಕ್ಷ್ಮಿ ಈ ಒಂದು ಸ್ಕೀಮ್ಗಳಿಗೆ ಆಗಿರಲಿ ಎಲ್ಲ ಒಂದು ಕಾರಣಗಳಿಗೆ ರೇಷನ್ ಕಾರ್ಡ್ ಅವಶ್ಯಕತೆ ಇದೆ. ಆ ರೇಷನ್ ಕಾರ್ಡ್ ನಿಮಗೆ ಅಲ್ಲಿವರೆಗೂ ಕೂಡ ಸೇರೋದಿಲ್ಲ. ಒಂದು ವೇಳೆ ನೀವು ಮದುವೆ ಆಗಿದ್ದರೆ, ಒಂದೇ ಕುಟುಂಬದಲ್ಲಿ ವಾಸವಾಗಿದ್ದರೆ ನೀವೇನು ಮಾಡ್ಬೋದು, ಯಾವುದಾದ್ರೂ ಒಂದು ರೇಷನ್ ಕಾರ್ಡ್ ಇದ್ದರೆ ಅದರಲ್ಲಿ ನೀವು ಹೆಸರನ್ನು ಸೇರ್ಪಡೆ ಮಾಡ್ಕೊಳ್ಬೋದು. ಅಕ್ಕಿನಾದರೂ ಸಿಗುತ್ತೆ, ಮತ್ತು ಅಕ್ಕಿ ಜೊತೆಗೆ ಕಿಟ್ ಕೊಡ್ತಾ ಇದ್ದರೆ ಇನ್ನು ಕಿಟ್ ಕೂಡ ಸಿಗುತ್ತೆ. ಅಷ್ಟು ಕೆಲಸ ಮಾಡ್ಬೋದು. ಇನ್ನು ಹೆಚ್ಚುವರಿ ಮಾಹಿತಿ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ.